ವೈಜಕೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಬ್ಬವೋ ಹಬ್ಬ. ಮಕ್ಕಳ ಕಲಿಕಾ ಹಬ್ಬದಲ್ಲಿ ಮಿಂದೆದ್ದ ಗ್ರಾಮಸ್ಥರು. ಹೌದು, ನಮ್ಮ ಬಾಲ್ಯ ಅಂದ ತಕ್ಷಣವೇ ನಮಗೆ ನೆನಪು ಬರೋದು ಪ್ರೈಮರಿ ಸ್ಕೂಲ್. ಅಲ್ಲಿ ಸ್ನೇಹಿತರೊಂದಿಗೆ ಆಡಿದ ಆಟ, ಪಾಠ, ಜಗಳ, ನಮ್ಮ ಮೇಷ್ಟ್ರ ಕೈಯಲ್ಲಿ ತಿಂದ ಏಟು, ಮೇಡಮ್ ಬೈದ ಬೈಗುಳ. ವಾರೆ ವಾಹ್, ಅದನ್ನೆಲ್ಲ ನೆನಪಿಸಿಕೊಂಡರೆ ಮತ್ತೆ ಮಕ್ಕಳಾಗಿ ಹುಟ್ಟಬೇಕು ಅನಿಸುತ್ತದೆ. ಆದರೆ ಅದು ಸಾಧ್ಯವಿಲ್ಲ. ಸದ್ಯ ಖಾಸಗಿ ಶಾಲೆಗಳ ಮಕ್ಕಳಲ್ಲಿ ಇದನ್ನೆಲ್ಲ ಕಾಣಲು ಸಾಧ್ಯವೇ ಇಲ್ಲ. ಆದರೆ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಮಕ್ಕಳಲ್ಲಿ ನಮ್ಮ ಬಾಲ್ಯವನ್ನು ನಾವು ಕಾಣಬಹುದು. ಅದರಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ವೈಜಕೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕಲಿಕಾ ಹಬ್ಬವನ್ನು ಆಚರಣೆ ಮಾಡಿದರು. ಅದು ಕೇವಲ ಮಕ್ಕಳ ಕಲಿಕಾ ಹಬ್ಬವಾಗಿರಲಿಲ್ಲ, ಅದು ಗ್ರಾಮದ ಹಬ್ಬವಾಗಿತ್ತು. ಇದು ಕೇವಲ ಸರ್ಕಾರಿ ಶಾಲೆಯ ಹಬ್ಬ ಎನ್ನದೆ ತಮ್ಮ ಮನೆಯಲ್ಲಿ ನಡೆಯುವ ಹಬ್ಬದ ಹಾಗೆ ಸಿಂಗಾರಗೊಳಿಸಿದ್ರು. ರಸ್ತೆ ಉದ್ದಕ್ಕೂ ಇರುವ ಮನೆಗಳ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿದ್ರು. ರಸ್ತೆ ಉದ್ದಕ್ಕೂ ಶಾಲಾ ಶಿಕ್ಷಕರು ನೃತ್ಯ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಶಾಲೆಯನ್ನು ಮಧುವಣ ಗಿತ್ತಿಯಂತೆ ಸಿಂಗಾರಗೊಳಿಸಲಾಗಿತ್ತು. ಶಾಲೆಯ ಹೆಣ್ಣು ಮಕ್ಕಳು ಪುಟ್ಟ ಪುಟ್ಟ ನವ ಓದುಗಳಂತೆ ಕಲರ್ ಉಡುಪುಗಳನ್ನು ಧರಿಸಿ ಸಿಂಗಾರಗೊಂಡಿದ್ದರು. ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳು ಎತ್ತಿನ ಬಂಡಿಯಲ್ಲಿ ಆಹ್ವಾನಿಸಿ ಗೌರವಿಸಲಾಯಿತು. ಇಷ್ಟಕ್ಕೂ ಮಕ್ಕಳ ಕಲಿಕಾ ಹಬ್ಬ ಅಂದರೆ ಏನು, ಅದನ್ನು ಆಚರಣೆ ಮಾಡುವ ಉದ್ದೇಶ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಪ್ರೋತ್ಸಾಹಿಸಲು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಒಟ್ಟು 6 ಹಂತಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಬೋಧನೆ ಮಾಡಲಾಗುತ್ತೆ. ಗಟ್ಟಿ ಓದು, ಕತೆ ಹೇಳುವುದು, ಕತೆ ಕಟ್ಟುವುದು, ಕೈ ಬರಹ, ಸಂತೋಷದಾಯಕ ಗಣಿತ, ಮೆಮೊರಿ ಪರೀಕ್ಷೆ, ರಸಪ್ರಶ್ನೆ, ಈ 6 ಹಂತಗಳ ಮೂಲಕ ಮಕ್ಕಳಿಗೆ ಬೋಧನೆ ಮಾಡಲಾಗುತ್ತದೆ. ಈ 6 ಹಂತಗಳಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಸರ್ಕಾರದ ಕಡೆಯಿಂದ ಸನ್ಮಾನ ಮಾಡಿ ಗೌರವ ಕೊಡಲಾಗುತ್ತೆ. ಇನ್ನು ಈ ಕಾರ್ಯಕ್ರಮದಲ್ಲಿ DDPE ಕಚೇರಿಯಿಂದ ಸುಭಾಷ್ ಚಂದ್ರ ಬೋಸ್, ಶ್ರೀನಿವಾಸ್ ಮತ್ತು BUO ಕಚೇರಿಯಿಂದ ECO ನಾಗರಾಜ್, ಸಂತೆಕಳ್ಳಿ ಗ್ರಾಮ ಪಂಚಾಯಿತಿ PDO ಮಂಜುನಾಥ್, ವೈಜಕೂರು ಗ್ರಾಮದ 4 ಜನ ಗ್ರಾಮ ಪಂಚಾಯಿತಿ ಸದಸ್ಯರು, SDMC ಅಧ್ಯಕ್ಷ H ನಾಗರಾಜ್, ಮುಖ್ಯ ಶಿಕ್ಷಕ N ಗಾಳಪ್ಪ ಮತ್ತು ಸಹ ಶಿಕ್ಷಕರು, ತಳವಾರ ಕ್ಲಸ್ಟರ್ ವ್ಯಾಪ್ತಿಯ 13 ಶಾಲೆಗಳ ಎಲ್ಲ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಹಾಗೂ ಗ್ರಾಮದ ಹಿರಿಯ ವಿದ್ಯಾರ್ಥಿಗಳು, ಗ್ರಾಮದ ಮುಖಂಡರು ಭಾಗಿಯಾಗಿ ಸಂತಸಪಟ್ಟರು.